ಆಮೇಲೆ ಒಂದು ಎಕ್ಸಾಸ್ಟ್ ತರ್ಸೋದಕ್ಕೆ ಪ್ಲ್ಯಾನ್ ಹಾಕಿದ್ದೀನಿ, ಸದ್ಯದಲ್ಲೇ ಬರುತ್ತೆ. ನಾನು ಬಂದಿದ್ದೆ ಥರ್ಡ್ ಸರ್ವಿಸಿಗೆ ಗುರು. ಇದೊಂದು ಸ್ಕ್ರೂ ಹೊರಗಡೆ ಬಂದಿದೆ ಇಲ್ಲಿ. ನನ್ನ ಗಾಡಿ ನಾನೇ ಓಡಿಸಿಲ್ಲ, ಇನ್ನ ಫಸ್ಟ್ ಸರ್ವಿಸೇ ಆಗಿಲ್ಲ. ಧರ್ಮಸ್ಥಳಕ್ಕೆ ತೊಗೊಂಡೋಗ್ತಾ ಇದ್ದೀನಿ ಪೂಜೆಗೆ, ರಪ್ಪ ಅಂತ ಎತ್ತೇಬಿಟ್ಟು ಹೈವೇಲಿ. ಇಲ್ಲಿ ಇಷ್ಟು ಜನ ಆಯ್ಕೊಂತೀನಿ ಬೇಡ, ಅವ್ನು ಹೇಳ್ಕೊಂತ ಇದೀಯಾ. ಓಕೆ, ಇಲ್ಲಿ ನೋಡಿ, ಇದು ಬ್ಯಾರಲ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 12. ಇವಾಗ ನಮ್ಮ ರಾಕಿ ಥರ್ಡ್ ಸರ್ವಿಸ್ ಮಾಡ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಸೈಕ್ ಸೀನ್ ಏನಂದರೆ, ಇಲ್ಲಿಂದ ಹೊಸಕೆರಳ್ಳಿ ಹೋಗ್ಬೇಕು. ನಮ್ಮ ವೈಟ್ ಫೀಲ್ಡಿಂದ ಹೊಸಕೆರಳ್ಳಿ ಕರೆಕ್ಟಾಗಿ ಒಂದು 35 ಕಿಲೋಮೀಟ್ರ್ ಆಗ್ಬೋದು, ನಾವು ಇನ್ನೂ ಜಾಸ್ತಿ ಆಗ್ಬೋದು ಪ್ರಾಬ್ಲಿ. ಸ್ಯಾಟರ್ಡೇ ಆಗಿರೋದ್ರಿಂದ ಪರವಾಗಿಲ್ಲ, ಸ್ವಲ್ಪ ಟ್ರಾಫಿಕ್ ಇಲ್ಲ ಈ ರೋಡಲ್ಲಿ. ಇಲ್ಲ ಅಂದಿದ್ರೆ ಸೈಕು. ಸೊ ಅಜ್ಜಿ ಮಳೆ ಬರ್ತೈತಲ್ಲ, ನಾನು ಮಳೆ ಬರೋದು ಬೇಡ, ಹಂಗೆ ಹೆಂಗೋ ಪಾಸ್ ಆಗ್ಬಿಡೋಣ ಬೇಗ ಅಂದ್ಕೊಂಡಿದ್ರೆ. ದೇವ್ರೆ ಅಲ್ಲಿ ಹೋಗೋವರೆಗೂ ಮಳೆ ಬರಬಾರ್ದಪ್ಪ, ಆಮೇಲೆ ಹೆಂಗಾದರೂ ಬರಲಿ, ಹೆಂಗಿರೋ ಅಲ್ಲೇ ಸ್ವಲ್ಪ ಹೊತ್ತು ಇರಬೇಕು ಸರ್ವಿಸ್ ಮುಗಿಯೋವರೆಗೂ. ಇವತ್ತೇ ಮಾಡಿಕೊಡ್ತೀವಿ ಅಂತ ಹೇಳವ್ರೆ ನಮ್ಮ ಕೀರ್ತಿ ಅವರು. ಅಲ್ಲೇ ವೆಯ್ಟಿಂಗ್ ನನಗೋಸ್ಕರ. ಅವ್ರದ್ದು ಥರ್ಡ್ ಸರ್ವಿಸ ಫೋರ್ತ್ ಸರ್ವಿಸ ಮಾಡ್ಸೋಕೆ ಬಂದಿದ್ದಾರೆ. ಅವ್ರದ್ದು 457 ಇದೆಯಲ್ಲ, ಅವನೇ ಫೋನ್ ಮಾಡಿ ಬಾಬ್ರು ಇವತ್ತು ಬೇಗ ಆಗಿಬಿಡುತ್ತೆ ಅಂತ ಅಂದಿದ್ದಕ್ಕೆ ಹಂಗೆ ಹೆಂಗಿದ್ರು ಸರ್ವಿಸ್ ಮುಗಿಸ್ಕೊಬಿಡೋಣ ಫಸ್ಟ್ ಅಂದ್ಬಿಟ್ಟು ಹೋಗ್ತಾ ಇರೋದು. ಅದಾದಮೇಲೆ ಸ್ವಲ್ಪ ನೋಡೋಣ, ಅಲ್ಲೇ ಇನ್ನೊಂದು ರಿಮ್ ಬೆಂಡ್ ತಕ್ಕೊಡೋದು ಅಲ್ಲೇ ಇದ್ದಾರಂತೆ ಅವ್ರಿಗೆ ಗೊತ್ತಿರೋರು, ನಮ್ಮ ಕೀರ್ತಿಗೆ. ಅದನ್ನು ಆದರೆ ಅಲ್ಲೇ ಮುಗಿಸ್ಕೊಡೋಣ ಇವತ್ತೇ ಒಂದಿನ ಅಂತ ಹೋಗ್ತಾ ಇದ್ದೀನಿ ಗುರು. ಟೈಮೇ ಸಿಗ್ತಿಲ್ಲ ಗುರು ಎಲ್ಲಿ ವೀಡಿಯೋಸ್ ಮಾಡೋದಕ್ಕೆ. ಇವಾಗಿರೋ ಈ ಏನೋ ಆಪ್ಷನ್ಸ್ಗಳ ಜೊತೆಗೆ ನಾನು ಏನಾದ್ರು ಕಾಲೇಜ್ ಟೈಮಲ್ಲಿ ಇದ್ನಲ್ಲ ಅಷ್ಟು ಫ್ರೀ ಇದ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ಸ್ ಕೊಡುವೆ. ವೆನ್ ಯು ಹ್ಯಾವ್ ಎವ್ರಿಥಿಂಗ್ ಯು ಡೋಂಟ್ ಹ್ಯಾವ್ ಟೈಮ್. ನಿನ್ನ ಹತ್ರ ಆಪ್ಷನ್ಸು ಅವೈಲಬಿಲಿಟಿ ಎಲ್ಲ ಇದ್ದಾಗ ನಿನಗೆ ಟೈಮ್ ಇರೋಲ್ಲ, ನಿನ್ನ ಹತ್ರ ಟೈಮ್ ಇದ್ದಾಗ ಏನೂ ಇರೋಲ್ಲ. ಬನ್ನಿ ನೋಡೋಣ ಥರ್ಡ್ ಸರ್ವಿಸಲ್ಲಿ ಏನೇನು ಚೇಂಜ್ ಮಾಡ್ತಾರೆ, ಎಷ್ಟು ಕಾಸ್ಟಿಂಗ್ಸ್ ಆಗುತ್ತೆ. ಫ್ರೀ ಸರ್ವಿಸ್ ಇದು ಥರ್ಡ್ ಸರ್ವಿಸು, ಇನ್ನು ಫೋರ್ತ್ ಸರ್ವಿಸಿಂದ ಪೇರ್ಡು. ಸೊ ಫ್ರೀ ಸರ್ವಿಸ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನೋಡೋಣ. ಫ್ರೀ ಸರ್ವಿಸ್ ಅಂದರೆ ಲೈಕ್ ಸರ್ವಿಸ್ ಚಾರ್ಜಸ್ ಇರೋಲ್ಲ, ಅದು ಬಿಟ್ಟರೆ ಇನ್ನು ಕನ್ಸ್ಯೂಮರ್ಸ್ ಎಲ್ಲ ಪೇ ಮಾಡಬೇಕು. ಇಂಜಿನ್ ಆಯಿಲ್ ಅದು ಇದು ಏನೇನು ಬರ್ತವೆ ಎಲ್ಲದಕ್ಕೂ ಪೇ ಇರುತ್ತೆ. ಜಸ್ಟು ಸರ್ವಿಸ್ ಮಾಡೋ ಬಿಲ್ ಇರೋಲ್ಲ ಅಷ್ಟೇ. ಅಯ್ಯೋ ಇಲ್ಲೇ ಮಾರ್ತೇಳಿ ಇನ್ನೊಂದು ಶೋರೂಮ್ ಇದೆ, ಬಟ್ ಐ ಡೋಂಟ್, ನಾನೇನೋ ಅಲ್ಲಿ ಹೋಗಿ ಸರ್ವಿಸ್ ಮಾಡಿಸ್ಬೇಕು ಅನ್ನೋ ಫೀಲೇ ಆಗೋಲ್ಲ. ಯಾಕಂದರೆ ನಾನು ಗಾಡಿ ತೊಗೊಳ್ಬೇಕಿದ್ದರೂ ನನಗೆ ಕಾಂಟ್ಯಾಕ್ಟ್ ಆಗಿರೋದು ಇಲ್ಲಿ ಹೊಸಕೆರಳ್ಳಿ ಶೋರೂಮ್ ಅವರೇ. ಸೊ ಇಲ್ಲಿಗೆ ಹೋದೆ ಯಾರೋ ಒಂದು. ಆಮೇಲೆ ಒಂದು ಎಕ್ಸಾಸ್ಟ್ ತರ್ಸೋದಕ್ಕೆ ಪ್ಲ್ಯಾನ್ ಹಾಕಿದ್ದೀನಿ, ಸದ್ಯದಲ್ಲೇ ಬರುತ್ತೆ. ಅಂದರೆ ಫಸ್ಟು 1 ಮಂತ್ ಆರ್ 2 ಮಂತ್ ಇಟ್ಕೊಂಡು ನೋಡ್ತೀನಿ ಅದು ಹೆಂಗಿದೆ ಅಂತ. ಅದಾದಮೇಲೆ ತೊಗೋಬೇಕು ಅನ್ಸಿದ್ರೆ ತೊಗೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಇನ್ನೇನು ಸದ್ಯದ್ರಲ್ಲೇ ಅದು ಸ್ವಲ್ಪ ಡೀಲೆಲ್ಲ ಓಕೆ ಆದರೆ ಎಕ್ಸಾಸ್ಟ್ ಬರುತ್ತೆ. ಇಟ್ಸ್ ವೆರಿ ಕಾಸ್ಟ್ಲಿ ಗೈಸ್ ಎಕ್ಸಾಸ್ಟು. ಆ್ಯಕ್ಚುಲಿ 2 ಇದ್ದಾವೆ ಎಕ್ಸಾಸ್ಟು. ಒಂದು ಎಕ್ಸಾಸ್ಟ್ ಪ್ರೈಸಿಗೆ ಒಂದು R15 ಬರುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ ಗುರು. ಅಲ್ಲ ಗುರು, 2025 ಏನೇನು ಆಗ್ತಾಯಿದೆ ಗುರು. ಒಂದು ಕಡೆ ಎಷ್ಟೋ ವರ್ಷಗಳಿಂದ ಕಪ್ ಗೆದ್ದಿಲ್ಲದೆ ಇರೋ ಟೀಮ್ಗಳೆಲ್ಲ ಕಪ್ ಗೆಲ್ತಾವೆ, ಇನ್ಕ್ಲೂಡಿಂಗ್ ಫುಟ್ಬಾಲ್ ಟೀಮ್ಸ್ಗಳನ್ನ ಹೇಳ್ತಾ ಇರೋದು. ಒಂದು 70 ಇಯರ್ಸಿಂದ, ಒಂದು 10 ಇಯರ್ಸಿಂದ. ಈಗ ಇನ್ನು ಇದು ಬಿಗ್ ಬ್ಯಾಶ್ ಲೀಗಲ್ಲಿ ನಡೀತಲ್ಲ, ಅದರಲ್ಲೂ ಅಷ್ಟೇ. ಅದೂ ಫಸ್ಟ್ ಟೈಮ್ ಕಪ್ ಗೆದ್ದಿರೋದು ಆಫ್ಟರ್ 13 or 14 ಇಯರ್ಸ್, ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ. ಇನ್ನು IPL ಎಲ್ಲ ನಮ್ಮ RCB ಇವತ್ತು ಸೌತ್ ಆಫ್ರಿಕಾ ಫಾರ್ ದ ಫಸ್ಟ್ ಟೈಮು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಗೆಲ್ತಾರೆ, ಆಲ್ಮೋಸ್ಟ್ ಗೆಲ್ಲಂಗಿದ್ದಾರೆ. ಸೊ ಇವತ್ತು ನೋಡ್ಬೇಕು ಅದನ್ನು ಏನಾಗುತ್ತೆ ಅಂತ. ಇನ್ನೊಂದು ಕಡೆ ನೋಡಿದ್ರೆ ಇಂಡಿಯಾ ಪಾಕಿಸ್ತಾನ ವಾರು. ಆಮೇಲೆ ಇವಾಗ ನೋಡಿದ್ರೆ RCB ಇನ್ಸಿಡೆಂಟ್. ನಾನು RCBದು ವ್ಲಾಗ್ ಮಾಡಿದ್ದೀನಿ, ಎಲ್ಲ ಕ್ಲಿಪ್ಸಿಂದ ಇದ್ದಾವೆ. ನನಗೆ ಎಡಿಟ್ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ. ಅದೊಂದು ಇನ್ಸಿಡೆಂಟ್ ಆದಮೇಲೆ ಏನಾದ್ರು ಅದನ್ನು ಇಷ್ಟೊತ್ತಿ ಪೋಸ್ಟ್ ಮಾಡಿರುವೆ. ಇನ್ನೊಂದು ಕಡೆ ಇವಾಗ ಅಹಮದಾಬಾದಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ, ನೋಡಿದ್ರಲ್ಲ, ಸುಮಾರು ಫ್ಲೈಟ್ ಕ್ರ್ಯಾಶ್ ಆಗಿ ಎಷ್ಟೊಂದು ಜನ ಸತ್ತೋಗಿದ್ದಾರೆ. ಅದು ಇದ್ರ ಮಧ್ಯದಲ್ಲಿ ಇವಾಗ ಇಸ್ರೇಲ್ ಮತ್ತು ಇರಾನ್ ವಾರ್ ಸ್ಟಾರ್ಟ್ ಆಗಿದೆ ಗುರು. 2025 ಈ ಲೆವೆಲಿಗೆಲ್ಲ ಯಪ್ಪ ಗುರು, ಸೀರಿಯಸ್ಲಿ ಯಾರು ಹೂವೇ ಕೂಡ ಮಾಡ್ಕೊಂಡಿರಲ್ಲ 2025 ಇಷ್ಟೊಂದು ಇನ್ಸಿಡೆಂಟ್ಸ್ಗಳಾಗ್ತವೆ ಅಂತ ಗುರು. ಫೈನಲಿ ಬಂದ್ವಿ ಗುರು. 1.5 hour ಟ್ರಾಫಿಕ್ ಇಲ್ದಾನೆ. ಇಲ್ಲಿ ಲಾಸ್ಟು ಸಾರಕ್ಕಿ ಸಿಗ್ನಲಿಂದ ಮುಂದೆ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಅಲ್ಲಿ ಚಿಕ್ಕ ರೋಡು, ಎಲ್ಲ ಒಂದೇ ಕಡೆ ಬರ್ತಾರೆ, ಪಾಸೇ ಆಗೋಲ್ಲ ವೆಹಿಕಲ್ಗಳು. ಅಲ್ಲಿಂದ ಇಲ್ಲಿ ಬರೋಷ್ಟೊಳಗಡೆ ಫುಲ್ ಒಂಥರ ಹೆಣ ಬಿದ್ದೋಗ್ಬಿಡುತ್ತೆ. ನಾನು ಫ್ಯೂಯಲ್ ಇಷ್ಟೊಂದು ಹಿಡ್ಕೊಳ್ಳೋದೇ ಇಲ್ಲ, ಮತ್ತೆ ಫ್ಯೂಯಲ್ ಹಾಕ್ಸೋಕೆ ಹೋದು ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದಿದ್ದು. ಅದು 70-80 ಇದ್ದಾಗಲೇ ಹಾಕ್ಸುವೆ. ಹಾಂ RCB ಮಾಸ್ಟರ್ ಸಿಲಿಂಡ್ರು 12-13
ಬಟ್ ಬ್ರೇಕ್ಸು ಹೆವಿ ಶಾರ್ಪ್ ಇದೆ ಇದು. ಆಮೇಲೆ ನೋಡಿ ಇಲ್ಲಿ ಇದೊಂದು ಸ್ಕ್ರೂ ಕಿತ್ಕೊಂಡು ಬಂದಿದೆ, ಇದೊಂದು ಹಾಕ್ಸ್ಕೋಬೇಕು. ಕೆಳಗಡೆನಾ ಡೈರೆಕ್ಟು? ನಿನ್ನ ಗಾಡಿಯಲ್ಲಿ ಐತೆ. ಹಾಂ, ಏನಾಯ್ತು ನಂಬರ್ ಪ್ಲೇಟಿಗೆ? ಸರಿ ಹೇಳು ಅಲ್ಲಿ ಅವರಿಗೆ. ಟೆನ್ಷನ್ ಅವರಾ? ಹಾಂ ಮಾಡಿಸ್ಕೊಳ್ಳಿ. ಹಾಂ, ಅದು ಬಿಟ್ಟು ಅದೊಂದು ಬೋಲ್ಟ್ ಒಂದು ಹಾಕ್ಸ್ಕೊಳ್ಳಿ. ಚೈನ್ ಕ್ಲೀನು ಚೈನ್ ಏನು ಮಾಡ್ಸಕ್ಕೆ ಸುಮ್ಮನೆ ಬಿಲ್ಲು. ಹಾಂ ಸರಿ. ಪಾರ್ಟ್ ಚೇಂಜ್ ಮಾಡಿಸ್ಕೊಂಡು ಬೋಲ್ಟ್ ಚೇಂಜ್ ಮಾಡಿಸ್ಕೊಂಡು ಮಾಮೂಲಿ ಸರ್ವಿಸು. ಹಾಂ ಸರ್ವಿಸ್ ಸರ್ವಿಸ್ ಹಾಂ ಹಾಂ. ನಾನು ಬಂದಿದ್ದೆ ಥರ್ಡ್ ಸರ್ವಿಸಿಗೆ ಗುರು. ಇಲ್ಲ ಸರ್ವೀಸು. ನಡಿ ನೀನು ಮುಂದೆ. ಅಪ್ಪ ಹೆಂಗೆ ನಿಲ್ಸವ್ರೆ. ಇದೊಂದು ಸ್ಕ್ರೂ ಅಷ್ಟೇ, ಇನ್ನೆಲ್ಲ ಓಕೆ. ಇದೊಂದು ಸ್ಕ್ರೂ ಹೊರಗಡೆ ಬಂದಿದೆ ಇಲ್ಲಿ ಅಷ್ಟೇ. ಎವ್ರಿಥಿಂಗ್ ಓಕೆ. ಇನ್ ಸರ್ವಿಸ್ ಹಾಂ ಥರ್ಡ್ ಸರ್ವಿಸು. ಓಕೆ, ಗಾಡಿ ಬಂದು ಸರ್ವಿಸಿಗೆಲ್ಲ ಬಿಟ್ಟಾಯಿತು. ಸದ್ಯಕ್ಕೆ ಇವನಿಂದ 5 ಗಂಟೆ ಒಳಗಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಮ್ಮ ಹರ್ಷನ್ಗೆ ಫೋನ್ ಮಾಡಿದೆ. ಅವ್ನು ಸ್ವಲ್ಪ ಕಸ್ಟಮ್ ಡಿಸೈನ್ ಮಾಡ್ತಾ ಇದ್ದಾನೆ, ಟೀ ಶರ್ಟ್ಸು ಎಲ್ಲ. ಯಾಕೆ ಅವನು ಹೊಸದಾಗಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾನೆ, ಟ್ರಾಟ್ಲರ್ ಶರ್ಟ್ಸ್ ಅಂತ. ಈಸ್ ವೆಲ್ ಬಿಸ್ನೆಸ್ ಮ್ಯಾನ್. ನನ್ನ ಫ್ರೆಂಡ್ ಲಿಸ್ಟಲ್ಲಿ ಇರೋದ್ರಲ್ಲಿ ಏನಂತೀಯಾ? ಏನೋ ಐಡಿಯಾ ಓಡಿಸಿ ಏನೇನೋ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಯಾವುದ್ರಲ್ಲಿ ಹಿಂಗೆ ಗೆದ್ದಬೇಕು ಅಂತ ಟಕ 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 ಮಾಡ್ತಾ ಇರ್ತಾನೆ. ಬಟ್ ತುಂಬ ಎಫರ್ಟ್ಸ್ ಆಗ್ತಾನೆ ಎಲ್ಲದಕ್ಕೂ. ಇವಾಗ ಈ ಫ್ರೈಸ್ ಫ್ಯಾಕ್ಟ್ರಿ, ಆಮೇಲೆ ಇದು ಅರ್ಬನ್ ಈಟ್ಸು, ಇನ್ನೊಂದೇನೋ ಮಾಡಿದ್ದಾರಲ್ಲ ಜ್ಯೂಸಿನು, ಮಿಕ್ಸ್ ಮಾಸ್ಟರು. ಸೊ ಇವಾಗ ಥ್ರಾಟ್ಲರ್ ಥ್ರೆಡ್ಸು ಹೆವಿ ಏನೋ. ಇವಾಗ ಅವ್ನಿಗೆ ಹೋಗ್ಬೇಕಲ್ಲಿ ಡಿಸೈನು ಒಂದೆರಡು ಶರ್ಟ್ ಮಾಡಿಸ್ತಾ ಇದ್ದೀವಿ, ಒಂದು ಉಡಿ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ವಾಯ್ಸ್ ಬೇರೆ ಥರ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ಲು ಗಂಟೆ ಕಟ್ಟಿದೆ. ನನ್ನ ಮುಂದೆ ನಮ್ಮ ಕೀರ್ತಿ ಗಾಡಿ ಇದೆ. ಫುಲ್ಲು ಹೆಂಗೆ ಶೈನಿಂಗ್ ಹೊಳಿತಿದೆ ಅಂದರೆ. ಏನು ಮಾಡಿದ್ದೀವಿ ಶೈನಿಂಗ್ ಹೊಡಿಯೋಕ್ಕೆ ಈ ಲೆವೆಲ್ಗೆ? ಆಕ್ಚುಲಿ PPF ಅಲ್ಲಿ 3 ಬರುತ್ತೆ, ಸ್ಯಾಟಿನ್, ಮ್ಯಾಟು ಮತ್ತೆ ಇನ್ನೊಂದು ಸ್ಯಾಟಿನ್ ಅಂತ. ಇದು ಸ್ಯಾಟಿನ್. ಇದ್ರಲ್ಲಿ ನಿಮ್ಗೆ ಹೆಂಗೆ ಅಂದ್ರೆ ಗ್ಲಾಸು ಬರಲ್ಲ, ಈ ಕಡೆ ಮ್ಯಾಟು ಬರಲ್ಲ, ಮಿಡ್ಡಲ್ಲಿ ಬರುತ್ತೆ. ನೋಡಿ ಗೈಸ್, ಏನು ನಿಮ್ಗೆ ರಿಯಲ್ ಆಗಿ ಮಾತ್ರ ಹೆವಿ ಶೈನಿಂಗ್ ಹೊಡಿಯುತ್ತೆ. ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ನಂಗೆ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಬಟ್ ಇನ್ ರಿಯಲ್ಲು ಗಾಡಿ ನೋಡಿದ್ರೆ ನೋಡ್ರಿ, ಇದಕ್ಕೂ ಇದು PPF ಮಾಡಿಸಿದಾರಲ್ಲ. PPF ಆಗಿದೆಯಾ ಆಗಿಲ್ವಾ? ಇದಕ್ಕೂ ಮತ್ತು ಇದಕ್ಕೂ ಡಿಫ್ರೆನ್ಸ್ ನೋಡಿ, ಕ್ಲಿಯರಾಗಿ ಗೊತ್ತಾಗುತ್ತೆ. ಹೆವಿ ಲುಕ್. ಇವ್ನು ಟೈರಲ್ಲಿ ಚೇಂಜ್ ಮಾಡಿಸ್ಬಿಟ್ಟಿದ್ದಾನೆ. ಎಷ್ಟು ಓಡಿಸಿದೆ ಕೀರ್ತಿ ಗಾಡಿ? 8:15ಗೆ ಟೈರ್ ಚೇಂಜ್ ಮಾಡಿಸಿದ್ದಾನೆ. ಅಲ್ಲಿ ಹಿಂಗಡೆ ನೋಡಿ, ಅಲ್ಲಿ ಅಪ್ರಿಲ್ ಅಂತ ಬೇರೆ ಹಾಕ್ಸಿದ್ದಾನೆ. ಎಕ್ಸಾಸ್ಟ್ ಹಾಕ್ಸಲ್ವಾ? ಎಕ್ಸಾಸ್ಟ್ ಹಾಕ್ಸ್ಬೇಕು, ನೋಡೋಣ ಸ್ವಲ್ಪ ದಿನ ಆಗಲಿ. ಎಲ್ಲಿ ದುಡ್ಡೆಲ್ಲ ಬರೀ ಇದೆ ತಿಂತಾ ಇದ್ರೆ ಎಕ್ಸಾಸ್ಟ್ಗೆ ಒಂಚೂರು ದುಡ್ಡು. ಅದ ಸರ್ವಿಸ್ ಬುಕ್ ನಿನ್ನ ನಂದ ಒಳಗಡೆ ಆಯಿತು. ನಿನ್ನ ಥರ್ಡ್ ಸರ್ವಿಸ್ 8,000ಕ್ಕೆ ಮಾಡಿಸಿದ್ಯಾ? ನಾನು ಥರ್ಡ್ ಸರ್ವಿಸು 5,800ಕ್ಕೆ ಮಾಡಿಸಿದ್ದೀನಿ. ನಂದು ಬಿಲ್ 6,600 ರೂಪಾಯಿ. ಏನಕ್ಕೆ? ಏರ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು. ಬಟ್ ನಂದೆಕ್ತಲ್ಲಿ ಒಂದು 6-8 ಒಳಗಡೆ ಇದ್ರೆ ಓಕೆ. ಈ ಗಾಡಿಗಳಿಗೆಲ್ಲ ಓಕೆ. ನಾನು 390 13,000 ಬಿಲ್ ಆಗಿತ್ತು ಗುರು ಫಸ್ಟ್ ಸರ್ವಿಸ್. ನಾನು 390 ತಗೊಂಡೆ ಗೊತ್ತಾ ಫಸ್ಟು. ತಗೊಂಡೋಗ್ಬಿಟ್ಟಾಗ 13,000 ಬಿಲ್ ಆಗಿತ್ತು. ನೆಕ್ಸ್ಟ್ ಈ ಮಂತ್ 27ನೇ ತಾರೀಕಲ್ಲಿ ತೊಗೊಂಡೊಂದು ವರ್ಷ. ಸೊ ಇದು ಇನ್ಸೂರೆನ್ಸ್ ರಿನ್ಯೂವಲ್ ಮಾಡಿಸ್ಬೇಕು. ನಿನಗೆ ಏನಾದರೂ ಪ್ರಾಬ್ಲಮ್ಸ್ ಬರ್ತಿದೆಯಾ ಬೈ? ನಮ್ಗೇನು ಇಲ್ಲ ಬೈ ಪ್ರಾಬ್ಲಮ್ಸ್. ಇದುವರೆಗೂ ಪ್ರಾಬ್ಲಮ್ಸ್ ಏನೂ ಇಲ್ಲ. ನಿನಗೂ ಪ್ರಾಬ್ಲಮ್ಸ್ ಇಲ್ಲ, ತರುಣಿಗೂ ಇಲ್ಲ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಎತ್ಕೊಂಡಿದ್ದು. ಓಕೆ, ಇಲ್ಲ ನೋಡಿ ಮನಿ ಪ್ರಾಬ್ಲಮ್ ಅಷ್ಟೇ. ಏಯ್ ಪರವಾಗಿಲ್ಲ ಗುರು, ಮೈಲೇಜ್ ಕೊಡುತ್ತೆ. ನೀನು ಎಷ್ಟು ಕೊಡುತ್ತೆ ಹೇಳು? ನೀನು ಲಾಂಗ್ ಎಲ್ಲ ಹೋದಾಗ? ನಾನು ಲಾಂಗ್ ಎಲ್ಲ ಹೋದಾಗ ಅರೌಂಡ್ ಬರುತ್ತೆ 20-22 ಬರುತ್ತೆ. 22. ಬಟ್ ಅಬೋ 160-170 ಇದ್ರೆ ಅರೌಂಡ್ 17-18 ಮೈಲೇಜ್ ಬರುತ್ತೆ. ಬಟ್ ನೀನು ಅದೇ 130 ಎಲ್ಲ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಿದ್ರೆ 130 ಒಳಗಡೆ. ಇದುವರೆಗೂ ಎಷ್ಟು ಮೈಲೇಜ್ ಬಂದಿರೋದು ಮೈಸೂರಲ್ಲಿ ಟ್ರಾಫಿಕ್ ಕಮ್ಮಿ, ಸಿಗ್ನಲ್ಸ್ ಕಮ್ಮಿ ಅಲ್ವಾ? ಆಲ್ಮೋಸ್ಟ್ ನನಗೆ 25 ಬಂದಿದೆ. 25? ಇವರೇ ಗಾಡಿ ಸರ್ವಿಸ್ ಮಾಡೋದೀಗ. ಓಕೆ, ಮ್ಯಾಚಿಂಗ್ ಹೆಲ್ಮೆಟ್ ಬೇರೆ ತಗೊಂಡಿದ್ಯಾ? ಇನ್ನೇನು ಕ್ರೇಜ್. ಇವಾಗ ನಾನು ಹೆಂಗೆ ಕೂತ್ಕೊಳ್ಳಿ ಗೈಸ್? ನೋಡಿ ಇಲ್ಲಿ ಹಿಂದೆ ಸೀಟ್ ಇದೆ, ಪರವಾಗಿಲ್ಲ. ಇದು ಟೇಲ್ ಶೆಡಿ ತೆಗ್ಸೋನೆ. ಇಲ್ಲಿ ಕಾಲು ಹಿಡ್ಕೊಳ್ಳೋದಕ್ಕೇನು ಜಾಗ ಇಲ್ಲ, ಹಿಂಗೆ ಹಾಕೊಂಡು ಹಿಂಗೆ ಕೂತ್ಕೋಬೇಕು. ಹೆವಿ. ಹೆಂಗೆ ಹೋಗೋದು ಗೊತ್ತಿಲ್ಲ ಇಲ್ಲಿಂದ. ಗೋಲ್ಡಿ ಬಸ್ ಸಿಕ್ಕಿದ್ರು. ಹಾಂ, ಕವಾಸಕಿ ಹೆವಿ ಇದೆಯೋ. ನಾನು ಫಸ್ಟ್ ಸೈಕು ನಮ್ಮ ಥ್ರಾಟ್ಲರ್ ತರಿಸಿದ್ದು ಅನ್ಬಾಕ್ಸ್ ಕರ್ನಾಟಕ. ಬ್ರೋ ವೆಲ್ಕಮ್ ಟು ಮೈ ಲಾಗ್. ಟೆಸ್ಟ್ ಮಾಡಿ PPF ಟೆಸ್ಟ್ ಮಾಡ್ತಾ ಇದ್ದೀವಿ. ಇವಾಗ ಫೀಲ್ ಆಯ್ತು ಸ್ವಲ್ಪ ಒಳಗಡೆ, ಅದು ಹಿಂಗೆ ಅಂದಾಗ. ಅದು ಹೀಟ್ ಆದಾಗ ಹೊರಗಡೆ ಬರ್ತಾ ಇರೋದು. ಎಷ್ಟು ಓಡಿಸಿದ್ರ ಗಾಡಿ? ಎಷ್ಟು ಓಡಿಸಿದ್ದೀರಾ? 100 ಕಿಲೋಮೀಟರ್. 100 ದಾಟ್ತಾವ? 100 ಒಳಗಡೆ ಇದೆಯಾ? ದಾಟ್ತು. ಚೆನ್ನಾಗಿರಲಿಲ್ಲ, ಚೆನ್ನಾಗಿದೆ.
ತಡ್ರಿ ಬ್ರೋ, ಅದು ಕಟ್ ಮಾಡ್ತೀನಿ ಬಿಡ್ರಿ, ಮುಂದೆ ಹೇಳಿ. ಇಲ್ಲಿ ಎಲ್ಲ ಆಗಿದೆ. PPF ಹಾಕ್ಸಿರೋದಕ್ಕೆ ಪರವಾಗಿಲ್ಲ. ಎಷ್ಟಾಯ್ತು PPFಗೆಲ್ಲ? 15 ಚಿಲ್ಲರೆ. ಎಲ್ಲಿ ಹಾಕ್ಸಿದ್ದು? R7 ಅದೇ ಮೋಹನ್ ಬ್ರೋ ಹಾಕ್ಸಿದ್ರಲ್ಲ ಸೇಮ್. ಓಕೆ, ನಮ್ದಕ್ಕೂ ಹಾಕ್ಸ್ಬೇಕು. ಹುಡುಗರು ದುಡ್ಡೆಲ್ಲ ಎಲ್ಲ ಹೋಗುತ್ತೆ. 7,000. ಒಂದು ನಿಮಿಷ. ನಮ್ದು ಗಾಡಿ ಸರ್ವಿಸಿಗೆ ಕೊಟ್ಟು ಬಂದಿದ್ದೀವಿ. 3rd ಸರ್ವಿಸು, ಒಂದು 6 7 ಸರ್ವಿಸ್. ಅದು ಸರ್ವಿಸ್ ಮಾಡ್ತಾರ? 3rd ಸರ್ವಿಸ್. ನಂಬರ್ 3 ಸರ್ವಿಸ್. ಒಂದು 7,000 ಅಂತ ಎಸ್ಟಿಮೇಷನ್ ಹೇಳಿದ್ದಾರೆ. ನಿನ್ಗೂ ಅಷ್ಟೇ ಆಗಿತ್ತಾನೆ? 7. ನಿಮ್ದು ಫಸ್ಟ್ ಸರ್ವಿಸ್ ಎಷ್ಟಾಗುತ್ತೆ? 8ರಿಂದ 10. ಫಸ್ಟ್ ಸರ್ವಿಸ್ 8ರಿಂದ 10. ನಮ್ಮ ನಾಳೆ ಗೋಲ್ಡನ್ ಅವರು ನಾವೆಲ್ಲ ರೈಡ್ ಹೋಗ್ತಾ ಇದ್ದೀವಿ. ವಿಡಿಯೋಸ್ ಬರ್ತವೆ. ನೀನು ಬರ್ತೀಯಪ್ಪ? ತಡಿ. ಇದು ನೀವು ಸಾಯಂಕಾಲನೇ ಹಾಕ್ತೀಯಾ? ಇದನ್ನ ನಾಳೆ ಹಾಕ್ತೀನಿ. ನಾಳೆ ಹಾಕ್ತೀಯಾ? ಹಾಂ, ಅಲ್ಲ ನೀನು ಫಸ್ಟು ಬೈಕ್ ಜೊತೆಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡು. ನಮ್ಮ ಕೀರ್ತಿ ಅಂತ ಅಂದ್ರೆ ಜನಕ್ಕೆ ಗೊತ್ತಾಗುತ್ತೆ. KV ವ್ಲಾಗ್ಸ್ ಏನೋ ಹೇಳ್ಬೋದು. ಇಲ್ಲಿ ಇಷ್ಟು ಜನ ಆಯ್ಕೊಂತಿನೋದು ಬೇಡ, ಅವ್ನು ಹೇಳ್ಕೊಂತ ಇದೀಯಾ? ವ್ಲಾಗರ್ಸ್ ಬರಬೇಕು, ಮೋಟರ್ ವ್ಲಾಗರ್ಸ್ ಇನ್ನೂ ಜಾಸ್ತಿ ಜನ ಬರಬೇಕು. ನೋಡ್ರಿ, ಇಲ್ಲಿ PPF ಮಾಡ್ಸವ್ರೆ. ಬಟ್ ಒಂದು ರೌಂಡ್ ಬಂದಿರೋದಕ್ಕೆ ಈ ಮಳೆಗಾಲದಲ್ಲಿ ಹೆಂಗೆ ಹುಡುಗಿರು ಒಂದು ಫೌಂಡೇಶನ್ ತಗೊಂಡು 1000 ನಾವು ಎಷ್ಟೇ ವಾಶ್ ಮಾಡಿಸಿದ್ರು ಮಳೆಗಾಲದಲ್ಲಿ ಒಂದು ರೌಂಡ್ 1-2 ಕಿಲೋಮೀಟರ್ ಈ ಹೋದ್ರೆ ಸಾಕು, ಫುಲ್ ಹಿಂಗೆ ಆಗೋಗುತ್ತೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಮಳೆಗಾಲದಲ್ಲೆಲ್ಲ ಗಾಡಿ ಜಾಸ್ತಿ ತೊಳ್ಸೋಕೆ ಹೋಗ್ಬಿಡಿ. ಚೈನ್ಲು ಬಂದು ನೀಟಾಗಿ ಮೇಂಟೈನ್ ಮಾಡಿ ಆರಾಮಾಗಿ ಓಡಿಸ್ಕೊಂಡಿರಿ. ಯಾಕಂದ್ರೆ ಇಲ್ಲಿ ಗ್ರೀನ್ ಕಲರ್ ದೊಡ್ಡದಾಗೈತೆ. ಅದಕ್ಕೆ ಹೆಂಗಿದೆ ಗಾಡಿ ಸೋಫಾರ್? ಇನ್ನೂ ರೇನ್ ಮೋಡಲ್ಲೇ ಓಡಿಸ್ತಾ ಇದ್ದೀನೋ. ನಾಳೆ ಸ್ಪೋರ್ಟ್ ಮಾಡಿ ಹಾಕೊಳ್ಳಿ. ಸರ್ವಿಸ್ ಆಗೋವರೆಗೂ ಫಸ್ಟ್ ಸರ್ವಿಸ್ ಆಗೋವರೆಗೂ ನಿಧಾನಕ್ಕೆ ಓಡಿಸಿ. ಒಂದ್ಸಲಿ ಓಪನ್ ಮಾಡಿ ಅಷ್ಟೇ, ಏನಾಗಲ್ಲ. ಒಂದ್ಸಲಿ ಓಪನ್ ಮಾಡಿದ್ರೆ ಏನಾಗಲ್ಲ. ನೆನ್ನೆ ಓಪನ್ ಮಾಡಿದ್ದೆ. ಇಲ್ಲಿ ಅಪ್ಪಿತಪ್ಪು ಇವನ್ ಕೈಲಂತೂ ಕೊಡ್ಬಿಡಿ. ನನ್ನ ಗಾಡಿ ನಾನೇ ಓಡಿಸಿಲ್ಲ, ಇನ್ನ ಫಸ್ಟ್ ಸರ್ವಿಸೇ ಆಗಿಲ್ಲ. ಧರ್ಮಸ್ಥಳಕ್ಕೆ ತೊಗೊಂಡೋಗ್ತಾ ಇದ್ದೀನಿ ಪೂಜೆಗೆ. ರಪ್ಪ ಅಂತ ಎತ್ತೇಬಿಟ್ಟು ಹೈವೇಲಿ. ನಾನು ಇರಲಿಲ್ಲ. ನೀವು ಇದ್ರಲ್ಲ. ನಾನು ಹೇಳ್ತೀನಿ ನೋಡು, ಗಾಡಿನ ಸೀರಿಯಸ್ಲಿ ಫಸ್ಟ್ ಸರ್ವಿಸ್ ಹಾಕಿಂತ ಮುಂಚೆ ಒಂದ್ಸಲಿ ಓಪನ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೆಕೆಂಡ್ ಸರ್ವಿಸ್ ಅಲ್ಲ, ಏನ ಶೋರೂಮ್ ಇಂದ ಬತ್ತನೆ ಓಪನ್ ಮಾಡಿದೆ ಬಿಡ. ನನ್ ಗಾಡಿ ಪ್ರೀವಿಯಸ್ 170 ಮೇಲೆ ದಾಟಿಸಿರ್ಲಿಲ್ಲ. ನಾನು 190 ಪುಷ್ ಮಾಡಕ್ಕೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ? 198 ವರೆಗೂ ಹೋಗೋದಕ್ಕೆ. ಅದೇ ನೀವು ಗಾಡಿ ಮುನ್ಸ್ಕೊಂತದೇನಾ? ಹೋಗಲ್ಲ ಬ್ರೋ, ಸ್ಟಾರ್ಟಿಂಗ್ ಫಸ್ಟ್ ಸರ್ವಿಸ್ ಮುಂಚೆ ನಾನು ಬ್ಲಾಕ್ ಮಾಡಿಲ್ಲ, ಓಪನ್ ಮಾಡಿಲ್ಲ. ಸೆಟ್ ಆಗುತ್ತೆ ಅದೇ ಹೋಗುತ್ತೆ, ಬಟ್ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ. Meanwhile, ಓಕೆ, ನೋಡಿ ಇದು ಬ್ಯಾರಲ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಅದು ಎಕ್ಸಲ್ ಇದೆ ಅಲ್ಲಿ. ಸೊ ಇಲ್ಲಿ ಬ್ಯಾರಲ್ಲು ಕ್ರೇಜಿ. It's more loud. It's way louder than mine. Yeah. But you don't get pulled over by cops. I don't ride it anywhere, only highway. Be careful now. Bye guys. Oh, bye. ಹೆವಿ ಲೌಡ್ ಇದೆ ಗುರು ಇದು. ನಮ್ಮ ರಾಕಿ ಸರ್ವಿಸ್ ಆಗ್ತಾ ಇದೆ. ಇಂಜಿನ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಗೈಸ್, ಟೈಮು 6:57. ಸರ್ವಿಸ್ ಆಯಿತು ಗುರು. ಗಾಡಿ ಫುಲ್ಲು ನೆಕ್ಸ್ಟ್ ಲೆವೆಲ್ ಹೊಳಿತಾ ಇದೆ. ಬಟ್ ಇವಾಗ ಮಳೆ ಬರ್ತಾ ಇದೆ ಇನ್ನೊಂದು ಕಡೆಯಿಂದ. ಗೊತ್ತಾಗಲಿಲ್ಲ ಸಾಕು. ಕಂಪ್ಲೀಟ್ ಸರ್ವಿಸ್ ಆಗಿದೆ. ನಾನು ಏರ್ ಫಿಲ್ಟ್ರು ಇವಾಗಲೇ ಚೇಂಜ್ ಮಾಡ್ತಾರೆ ಅಂದ್ಕೊಂಡೆ, ಬಟ್ ಏರ್ ಫಿಲ್ಟ್ರು ನೆಕ್ಸ್ಟ್ ಸರ್ವಿಸ್ ಚೇಂಜ್ ಮಾಡ್ತಾರಂತೆ. ಏರ್ ಫಿಲ್ಟ್ರು ಚೆನ್ನಾಗಿದೆ. ಥ್ಯಾಂಕ್ ಯು. ಮಳೆಯಲ್ಲಿ ಕೊನೆಗೂ ನೆಕ್ಸ್ಟ್ ವರ್ಸಿಗೆ ಬಂದ್ವಿ. ಹಾಯ್ ಬ್ರೋ. ನಮ್ಮ ಇಮ್ತಿಯಾಜ್ ಬ್ರೋ ಇದ್ದಾರೆ. ನಿತಿನ್ ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ. ನಾಳೆನೇ ಬರ್ತಾರೆ. ಸೊ ನಮ್ಮ ಗಾಡಿ ಬೇಸ್ಮೆಂಟಲ್ಲಿದೆ. ಬ್ರೇಕ್ ಪ್ಯಾಡ್ ಫಿಕ್ಸ್ ಮಾಡೋದಕ್ಕೆ ಹೋಗೋಣ. ನೋಡಿರಿ ಮಳೆ ನೋಡಿರಿ ಹಿಂಗಿತ್ತು. ಅದಕ್ಕೆ ಎಲ್ಲೋ ಮೋಟರ್ ಲಾಗ್ ಮಾಡ್ಕೊ ಬರೋದಕ್ಕೆ ಆಗಲಿಲ್ಲ. ಅದು ಫುಲ್ ಹೋಗಿದೆ ಸ್ಟಾಕ್. ನಾನು ಕರೆಕ್ಟಾಗಿ ಸರ್ವಿಸ್ ಟೈಮಿಗೆ ಇದಾಗಿದೆ ಅದು. ಪ್ಲಾನ್ ಮಾಡಿ ನೀವು ಇವಾಗ ಹಾಕ್ತಿರೋದು. ಸೊ ಇವಾಗ ಹಾಕ್ತಿರೋದು ಕ್ರ್ಯಾಂಕ್ 1. ಸೊ EBC ಕ್ರ್ಯಾಂಕ್ 1 ಎಲ್ಲ ನಮ್ಮ RS 457ಗೆ ಓಕೆ ಅನ್ನೋಕ್ಕಿಂತ ಒಂದು ಪರ್ಫಾರ್ಮೆನ್ಸ್ ವೈಸು ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಬ್ರೇಕ್ ಪ್ಯಾಡ್ಸು. ನಿಮ್ಮ ಅನಿಸಿಕೆ? ಸ್ಟಾಪಿಂಗ್ ಪವರ್ ಬೆಟರ್ ಇರುತ್ತೆ ಬೈ, ಚೆನ್ನಾಗಿರುತ್ತೆ. ಓಕೆ, ಹೀಟ್ ಆಗ್ಬೇಕಷ್ಟೇ. ಇವಾಗ ಇನ್ಸ್ಟಾಲ್ ಮಾಡಿದ್ಮೇಲೆ ಒಂದು 20 ಕಿಲೋಮೀಟರ್ಸ್ ಓಡಿಸ್ಬೇಕು. ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಸಿಗುತ್ತೆ ಪ್ರಾಪರ್ ಆಗಿ. ಓಕೆ, ನಮ್ಮದು ಏನೇ ಗಾಡಿಗಳಿಗೂ ಎಮರ್ಜೆನ್ಸಿ ಪಾರ್ಟ್ಸು ಅಥವಾ ಏನಾದರೂ ನಾಳೆ ರೈಡ್ ಹೋಗಬೇಕು, ಇಮಿಡಿಯೇಟಾಗಿ ಏನಾದ್ರು ಬೇಕು ಅಂದರೆ ಎಲ್ಲ ನೀವೇ ಮಾಡ್ಕೊಟ್ಟಿರೋದು. ಹೌದು, ಅವತ್ತು ನಮ್ಮ ಕಡೆಯಿಂದ ನಾವು ಟ್ರೈ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಸಿಕ್ಕರೆ ಇಮಿಡಿಯೇಟ್ ಆಗಿ ತರಿಸ್ಕೊಟ್ಬಿಡ್ತೀವಿ ಬೈಕ್. ಅದರಲ್ಲಿ ಏನಿಲ್ಲ, ಡಿಲೇನೇ ಮಾಡಲ್ಲ.
ನಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ ಅಲ್ಲ? ಬರ್ತಾ ಇದ್ದಾರೆ ಬೈ, ತುಂಬಾ ಜನ ಬಂದವರೆ ಬೈ, ನಿಮ್ಮ ಹೆಸರು ಹೇಳ್ಕೊಂಡು ಬಂದು ತೊಗೊಂಡೋಗೋರೆ ಬೈ. ಅಂಕಿತ್ ಬ್ರೋ ಕಡೆಯಿಂದ ಬಂದಿದ್ದೀವಿ. ಇಲ್ಲ ಬ್ರೋ, ನನಗೆ DMs ಗಳಲ್ಲಿ ಬಿಲ್ ಕಳಿಸ್ತಾರೆ ಬ್ರೋ, ನನಗೆ ಅವಾಗಲೇ ಗೊತ್ತಾಗಿತ್ತು. ಬೆಸ್ಟ್ ಬೈ, ನಮ್ಮ ಕಡೆಯಿಂದ ಏನಾಗುತ್ತೆ ಅದು ನಾವು ಮಾಡಿ ಕೊಟ್ಟು ಕಳಿಸ್ತಾ ಇದೀವಿ ಬೈ. ಯಾರಂದ್ರೆ ಬ್ರೋ ಇನ್ ಟೈಮಿಗೆ ಆಗ್ಬಿಟ್ರೆ ಕೆಲಸ, ಸೊ ಪೀಸ್ ನೆಕ್ಸ್ಟ್ ರೈಡ್ ಹೋಗೋದು. ಇವಾಗ ನೋಡಿ ನಾಳೆ ರೈಡ್ ಹೋಗ್ಬೇಕು, ಬ್ರೇಕ್ ಪ್ಯಾಡ್ಸ್ ಏನಾದ್ರು ಮಿಸ್ ಆದ್ರೆ ಈ ಪ್ಲೇಟ್ಸ್ ಅವಿರುತ್ತೆ. ಹೌದೌದು, ಇದು ಎಕ್ಸ್ಪೆನ್ಸಿವ್, ತುಂಬಾನೇ ಎಕ್ಸ್ಪೆನ್ಸಿವ್ ಇರುತ್ತೆ. ಈ ಪಾರ್ಟ್ ಥಿಕ್ನೆಸ್ ಹೋಗಕ್ಕೆ ಸ್ಟಾರ್ಟ್ ಆದ್ರೆ ನಿಮ್ಗೆ ಪರ್ಫಾರ್ಮೆನ್ಸ್ ಅಂದ್ರೆ ಲೈಕ್ ಶಾಪಿಂಗ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಥಿಕ್ನೆಸ್ ಕಡಿಮೆ ಆಗ್ತಾ ಹೋದ್ರೆ. ಓಕೆ, ಆ್ಯಂಡ್ ಎಕ್ಸ್ಪೆನ್ಸಿವ್ ಕೂಡ ಈ ಪ್ಲೇಟ್. ಓಕೆ, ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಸರ್ವಿಸ್ ಬಿಲ್ ಇಲ್ಲೇ ಇದೆ. ಆ್ಯಕ್ಚುಲಿ ಇದು ಫ್ರೀ ಸರ್ವಿಸೇ 4443 ಆಗಿದೆ. ಬಟ್ ಇಟ್ಸ್ ಓಕೆ. ಆ್ಯಕ್ಚುಲಿ ಇನ್ನು ಏನಾದರೂ ಅದು ಹೇಳಿದ್ನಲ್ಲ, ಏರ್ ಫಿಲ್ಟ್ರು ಮತ್ತು ಎಕ್ಸಾಸ್ಟ್ ಅಂತ ಇದ್ದೀನಿ, ಏರ್ ಫಿಲ್ಟ್ರು ಆಮೇಲೆ ಬ್ರೇಕ್ ಪ್ಯಾಡ್ಸ್ ಏನಾದ್ರು ಚೇಂಜ್ ಆಗಿದ್ದಿದ್ರೆ ಒಂದು 11,000 ಇನ್ ಆ್ಯಂಡ್ ಅರೌಂಡ್ ಆಗಿರೋದು. ಬಟ್ ಏರ್ ಫಿಲ್ಟ್ರು ಚೆನ್ನಾಗಿದೆಯಂತೆ, ನೆಕ್ಸ್ಟ್ ಸರ್ವಿಸಲ್ಲಿ ಮಾಡಿಸಿ ಅಂತ ಹೇಳಿದ್ರು. ಇನ್ ಬಿಟ್ವೀನ್ ನಾವು ಎಕ್ಸಾಸ್ಟ್ ಹಾಕ್ಸೋ ಪ್ಲಾನ್ ಇದೆಯಲ್ಲ, ಅವಾಗ ಎಕ್ಸಾಸ್ಟ್ ಹಾಕ್ಸಿದ್ರೆ ಪರ್ಫಾರ್ಮೆನ್ಸ್ ಏರ್ ಫಿಲ್ಟ್ರು ಹಾಕ್ಸ್ಬೇಕಾಗುತ್ತೆ. ಸೊ ನಾಟ್ ನೀಡೆಡ್, ನೆಕ್ಸ್ಟ್ ಸರ್ವಿಸಲ್ಲಿ ನೋಡ್ಕೊಳ್ಳೋಣ. ಇವಾಗ ಬ್ರೇಕ್ ಪ್ಯಾಡ್ಸ್ ಕೆಳಗಡೆ ಚೇಂಜ್ ಆಗ್ತಾ ಇದೆ. ಸೊ ಥರ್ಡ್ ಫ್ರೀ ಸರ್ವಿಸು, ಆಯಿಲ್ ಫಿಲ್ಟ್ರು, ಪ್ಯಾಕೇಜಿಂಗು, ಕೂಲೆಂಟು, ಇನ್ನು ಇಂಜಿನ್ ಆಯಿಲ್ ಅಷ್ಟೇ. ಇನ್ನೆಲ್ಲ ಪ್ಯಾಡ್ ಚಾರ್ಜಸ್ಸು, ಲೂಬ್ರಿಕೆಂಟ್, ಚೈನ್ ಲೂಬಿಂಗು. ಸೊ ಅಷ್ಟೇ ಬೇಸಿಕ್ ಸರ್ವಿಸ್ ಚಾರ್ಜಸ್ಸು. ಇಲ್ಲಿ ನಮ್ಮ ನೆಕ್ಸ್ಟ್ ಆರ್ಡರ್ಸಿಗೆ ಬಂದು ಇಲ್ಲೆಲ್ಲ ಎಮರ್ಜೆನ್ಸಿ ಕೆಲಸ ಇದ್ರೂ ಬೇಗ ಮುಗಿಸ್ಕೊಂಡು ಹೋಗೋದು ಅಷ್ಟೇ. ನೀವೇನಾದರೂ ನಮ್ಮ ಚಾನಲ್ ಹೊಸ್ತಾ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾ ಫಾಲೋ ಮಾಡಿರಿ, ಬಾಂಬಿಶ್ ಬೇಕಾರಂತ ID. ನಿಮಗೇನಾದರೂ ಹೆಲ್ಮೆಟ್ಸು, ಆಕ್ಸರೀಸ್ ಏನೇ ಬೇಕಿದ್ರು ಬನ್ನಿ, ನೆಕ್ಸ್ಟ್ ಆರ್ಡರ್ಸಿಗೆ ನಮ್ಮ ಹೆಸರು ಹೇಳಿ ಡಿಸ್ಕೌಂಟ್ ಕೊಡ್ತಾರೆ, ಕೆಲಸ ಬೇಗ ಆಗುತ್ತೆ. ಓಕೆ ಬಾಯ್ಸ್, ನೆಕ್ಸ್ಟ್ ಸಿಗ್ತೀವಿ, ಬಾಯ್.